ಕರ್ನಾಟಕ ಬೆಳೆ ಸಮೀಕ್ಷಾದಾರರ ಸಂಘಟನೆ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಈಗಾಗಲೇ ಯಾದಗಿರಿ ನಗರದ ಜಿಲ್ಲಾ ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು. ರ್ಯಾಲಿ ಮೂಲಕ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಸದ್ಯ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನ ಈ ಒಂದು ಪ್ರತಿಭಟನಾಕಾರರು ಮಾಡ್ತಾರೆ. ಹೀಗಾಗಿ ತಮ್ಗೆ ಏನು ಸೇವಾ ಭದ್ರತೆಯನ್ನು ನೀಡಬೇಕು, ಇದಕ್ಕೆ ಕನಿಷ್ಠ ವೇತನವನ್ನು ನೀಡಬೇಕು, ಅದ್ರ ಜೊತೆಗೆ ತಮ್ಮ ಏನು ಬೆಳೆ ಸಮೀಕ್ಷೆದಾರರ ಹುದ್ದೆಯನ್ನ ಕಾಯಂಗೊಳಿಸಬೇಕು ಅನ್ನುವಂತ ಒಂದು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಇಲ್ಲಿ ಒಂದು ಪ್ರತಿಭಟನಾಕಾರರು ಈಗ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತ ಸಾಕಷ್ಟು ಇಲ್ಲಿ ಪ್ರತಿಭಟನಾಕಾರರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ್ಯಾವ ಪ್ರತಿಭಟನೆ ನಡೆಸ್ತಾ ಇದ್ದೀನಿ ಅನ್ಸುತ್ತೆ ಬೇಡಿಕೆ? ಸರ್, ನಮ್ಮದು ಮುಖ್ಯವಾದ ಬೇಡಿಕೆ ಅಂದ್ರೆ ನಮ್ಮನ್ನು ಡಿ ಗ್ರೂಪ್ ನೌಕರರೊಂದು ಕಾಯಂಗೊಳಿಸಬೇಕು. ಆಮೇಲೆ ನಮಗ ಜೀವ ವಿಮೆ ನೀಡಬೇಕು. ಆಮೇಲೆ ನಮಗ ಸೇವಾ ಭದ್ರತೆ ಒದಗಿಸಬೇಕು. ಈಗ ನಮಗ ಯಾಕಂದ್ರೆ ಈಗ ವರ್ಷದಲ್ಲಿ ಕೇವಲ ನಮಗ 2 ರಿಂದ 3 ಬಾರಿ ಮಾತ್ರ ಕೆಲಸ ಕೊಡ್ತಿದ್ದಾರೆ ಕೃಷಿ ಇಲಾಖೆಯಿಂದ. ನಮಗ ದಿನನಿತ್ಯ ಕೆಲಸ ನೀಡಿ ಡಿ ಗ್ರೂಪ್ ನೌಕರರನ್ನು ಪರಿಗಣಿಸಬೇಕು. ಮತ್ತೆ ನಾವು ಇದು ಪ್ರತಿ ಜಿಲ್ಲೆಯಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಕೆಲವು ಗುಲ್ಬರ್ಗ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ ಎಲ್ಲಾ ಜಿಲ್ಲೆದಲ್ಲೇ ಆಗಿದೆ. ಈ ನಮ್ಮ ಯಾದಗಿರಿಯಲ್ಲಿ ಇವತ್ತು ಹೋರಾಟ ಮಾಡಿದ್ವಿ. ಇದೇ ತರ ನಾವೆಲ್ಲ 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. ಕಡೆ ಒಂದ್ ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸಿತ್ತು, ನಮ್ಮ ಮಾತಿಗೆ ಏನಾದ್ರು ನಾವು ಬೇಡಿಕೆಗಳು ಈಡೇರಿಸಿತ್ತು ಅಂದ್ರೆ ನಾವು ಮುಂದೆ ಇದು ಮಾಡ್ತೇವೆ. ಒಂದ್ ವೇಳೆಗಿನ ಸ್ಪಂದಿಸಲಿಲ್ಲ, ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ 30 ಜಿಲ್ಲೆಗಳ ಸಂಸ್ಥೆದಾರರ 30 ರಿಂದ 35 ಸಾವಿರ ನಾವು ಸಂಸ್ಥೆದಾರ ಬೆಳೆ ಸಂಸ್ಥೆದಾರ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಕೂಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತಂದ್ರೆ ನಾ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ನೀಡುತ್ತೇನೆ. ನಾನು ರಾಜ್ಯ ಉಪಾಧ್ಯಕ್ಷ ಆಂಜನೇಯ ಕಲಾಲ್ ಅಂತೇಳಿ. ತಮ್ದು ಹೇಳ್ತಾರೆ, ತಮ್ಮ ಬೇಡಿಕೆ ಏನಿದೆ, ಏನಂತ ಮಾಡ್ತೀವಿ? ನಾವು ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷಾದಾರ ಸಂಘದ ಅಧಿಕಾರಿಯಾಗಿ ಇವತ್ತಿಗೆ 8 ರಿಂದ 9 ವರ್ಷ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೃಷಿ ಇಲಾಖೆ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ವಿಲೇಜ್ ಅಕೌಂಟ್. ನಮ್ಮನ್ನ ಖಾಸಗಿ ನಿವಾಸಿಗಳಂತ ಹೇಳಿ ಈಗ 9 ವರ್ಷ ಆಯ್ತು ನಾವು ಕೆಲಸ ಮಾಡೋದು. ಇಲ್ಲಿಯವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಟ್ಟಿಲ್ಲ. ನಮಗೆ ಫಸ್ಟ್ ತಗೊಂಡಾಗ ಪ್ಲಾಟಿಗೆ 10 ರೂಪಾಯಿ ಕೊಡ್ತಾರೆ, ಅಂದ್ರೆ ಒಂದು ಪಾಣಿಗೆ 10 ರೂಪಾಯಿ ಕೊಟ್ಟರು. ಆಮೇಲೆ ಹೋದ ವರ್ಷ 1 ರೂಪಾಯಿ ಜಾಸ್ತಿ ಮಾಡ್ತಾರೆ, 11 ರೂಪಾಯಿ ಒಂದು ಪ್ಲಾಟಿಗೆ ಕೊಡ್ತಾರೆ ಸರ್ ನಮಗೆ. ಈಗ ನಾವು ಮಾಡಿದಂತ ಸಮೀಕ್ಷೆ, ನಾವು ಪ್ರತಿ ಒಂದು ಹೊಲಕ್ಕೆ ಹೋಗ್ಲೇಬೇಕು. ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸುಮಾರು ತೊಂದರೆಗಳನ್ನು ಅನುಭವಿಸಿದ್ದಾರೆ ನಮ್ಮ ಪೇರ್ಗಳು. ಅದ್ರ ಜೊತೆ ನಾವೆಲ್ಲರೂ ನಮ್ಮ ರಾಜ್ಯಾದ್ಯಂತ ಈ ತಾಲೂಕಾ ಮತ್ತು ಜಿಲ್ಲಾದಲ್ಲಿ ಪ್ರತಿಯೊಂದು ತಾಲೂಕು ಸಂಘಟನೆ ಮಾಡತ್ತೀವಿ. ತಾಲೂಕಾ ಮತ್ತು ಜಿಲ್ಲಾದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡುವ. ಈಗ ನಾವೇನ್ ಮಾಡತ್ತೀವಿ, ನಾವು ಫಸ್ಟ್ ನಮ್ಮ ಬೇಡಿಕೆ ನಮ್ಮನ್ನು ಕಾಯಂಗೊಳಿಸ್ಬೇಕು. 2ನೇ ಬೇಡಿಕೆ ನಮಗೆ ಜೀವ ವಿಮೆ ನೀಡಬೇಕು. ನಮ್ಗೆ ಏನಾದ್ರು ಅನಾಹುತ ಆದ್ರೆ, ನಾವು ವಿಷ ಜಂತು ಕಾಡು ಪ್ರಾಣಿಗಳಿಂದ ಏನಾದ್ರು ನಮ್ಗೆ ಅನಾಹುತ ಆದ್ರೂ, ಏನಾದ್ರು ನಮ್ಗೆ ತೊಂದರೆ ಆದ್ರೆ ನಮಗೆ ಸರ್ಕಾರದಿಂದ ನಮ್ಮ ಕುಟುಂಬಕ್ಕೆ ನಮಗೆ ಜೀವ ವಿಮೆ ಕೊಡ್ಬೇಕು. ಆ ನಂತರ 3ನೇದ್ದು ನಮಗೆ ಸೇವಾ ಭದ್ರತೆ. ನಾವು ಹೊಲದಲ್ಲಿ ಹೋದ್ರೆ ನಮ್ಗೆ ಯಾವುದೇ ರೀತಿ ಅಪಾಯ ಆಗದೆ ಇರುವಂತ ನಮಗೆ ಸೇವಾ ಭದ್ರತೆ ಕೊಡ್ಬೇಕು. ಫಸ್ಟ್ ನಾವು ಬೇಡಿಕೆ ಇಟ್ಟದ್ದು ಈಗ 9 ವರ್ಷ ಮಾಡ್ಲತ್ಮಲ್ಲ, ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಡ್ಲಿಲ್ಲ. ನಮ್ಮ ಸೇವೆ, ನಮ್ಮ ಕೆಲಸ ಗುರುತಿಸ್ಲೇ ಇಲ್ಲ ನಮಗೆ. ನಾವಾಗಿ ರೋಡಿಗೆ ಇಳಿಬೇಕಾಯ್ತು. ನಾವಾಗಿ ರೋಡಿಗೆ ಇಳಿದಾಗ ಮಾತ್ರ ನಮಗೆ ಈ ವರ್ಷ ಐಡೆಂಟಿ ಕಾರ್ಡ್ ಕೊಟ್ಟಿದೆ, ಬೂಟ್ ಶೂ ಕೊಟ್ಟಿದೆ ಮತ್ತು ರೈನ್ ಕೋಟ್ ಕೊಟ್ಟಿದ್ದಾರೆ. ಹೋದ ವರ್ಷ ಇಲ್ಲಿವರೆಗೆ ಏನೂ ಕೊಟ್ಟಿಲ್ಲ. ಒಂದು ಮೊಬೈಲ್ ಕೂಡ ನಾವು ಖರೀದಿ ಮಾಡಿದ್ರೆ 2 ವರ್ಷದಲ್ಲಿ ಮೊಬೈಲ್ ಹಾಳಾಗುತ್ತೆ. ಮೊಬೈಲ್ ನಮ್ಮ ಮುಖಾಂತರ ನಾವು ಸರ್ವೆ ಮಾಡ್ಬೇಕು. ನಾವು ಸಮೀಕ್ಷೆ ಮಾಡಿದ್ದು ಪಾಡಿ ಒಳಗೆ ಹೇಳಾಗುತ್ತೆ. ಈಗ ಒಂದು ಬೆಳೆ ಪರಿಹಾರಕ್ಕಾಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ಬೆಂಬಲ ಬೆಲೆಗಾಗ್ಲಿ ನಾವೇನ್ ಸಮೀಕ್ಷೆ ಮಾಡ್ತೀವಿ ಅದೇ ಪಾಣಿ ಒಳಗೆ ಹೇಳಾಗುತ್ತೆ. ರೈತರಿಗೆ ಮತ್ತು ಸರ್ಕಾರ ನಡುವೆ ಕೊಂಡಿ ತರ ನಾವು ಕೆಲಸ ಮಾಡ್ತಾ ಇದೀವಿ. ಕೂಡಲೇ ಸರ್ಕಾರ ನಮ್ಮನ್ನ ನಮ್ಮ ಮನವಿಯನ್ನ ಕೂಡಲೇ ಪರಿಶೀಲನೆ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟು ನಮಗೆ ಕಾಯಂಗೊಳಿಸಲೇಬೇಕಂತ ಹೇಳಿ ನಮ್ಮ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇದು ಏನು ಇರ್ತಕ್ಕಂತ ಈ ಒಂದು ಪ್ರತಿಭಟನಾಕಾರರು ಹೇಳ್ತಾ ಇರುವಂತಂದ್ರೆ ಕಳೆದ 7-8 ವರ್ಷಗಳಿಂದ ಕೂಡ ಇಲ್ಲಿ ಒಂದು ಬೆಳೆ ಸಮೀಕ್ಷೆದಾರರಾಗಿ ಕೆಲಸ ಮಾಡ್ತಿರುವಂತವರನ್ನ ಗುರುತಿಸಿ ಅವರಿಗೆ ಸೇವಾ ಒಂದು ಭದ್ರತೆಯನ್ನು ಕೊಡಬೇಕು, ಅವರ ಹುದ್ದೆಯನ್ನ ಕಾಯಂಗೊಳಿಸಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕರ್ನಾಟಕ ಬೆಳೆ ಸಮೀಕ್ಷಾದಾರರ ಸಂಘಟನೆ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಈಗಾಗಲೇ ಯಾದಗಿರಿ ನಗರದ ಜಿಲ್ಲಾ ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು. ರ್ಯಾಲಿ ಮೂಲಕ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಸದ್ಯ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನ ಈ ಒಂದು ಪ್ರತಿಭಟನಾಕಾರರು ಮಾಡ್ತಾರೆ. ಹೀಗಾಗಿ ತಮ್ಗೆ ಏನು ಸೇವಾ ಭದ್ರತೆಯನ್ನು ನೀಡಬೇಕು, ಇದಕ್ಕೆ ಕನಿಷ್ಠ ವೇತನವನ್ನು ನೀಡಬೇಕು, ಅದ್ರ ಜೊತೆಗೆ ತಮ್ಮ ಏನು ಬೆಳೆ ಸಮೀಕ್ಷೆದಾರರ ಹುದ್ದೆಯನ್ನ ಕಾಯಂಗೊಳಿಸಬೇಕು ಅನ್ನುವಂತ ಒಂದು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಇಲ್ಲಿ ಒಂದು ಪ್ರತಿಭಟನಾಕಾರರು ಈಗ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತ ಸಾಕಷ್ಟು ಇಲ್ಲಿ ಪ್ರತಿಭಟನಾಕಾರರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ್ಯಾವ ಪ್ರತಿಭಟನೆ ನಡೆಸ್ತಾ ಇದ್ದೀನಿ ಅನ್ಸುತ್ತೆ ಬೇಡಿಕೆ? ಸರ್, ನಮ್ಮದು ಮುಖ್ಯವಾದ ಬೇಡಿಕೆ ಅಂದ್ರೆ ನಮ್ಮನ್ನು ಡಿ ಗ್ರೂಪ್ ನೌಕರರೊಂದು ಕಾಯಂಗೊಳಿಸಬೇಕು. ಆಮೇಲೆ ನಮಗ
ಜೀವ ವಿಮೆ ನೀಡಬೇಕು. ಆಮೇಲೆ ನಮಗ ಸೇವಾ ಭದ್ರತೆ ಒದಗಿಸಬೇಕು. ಈಗ ನಮಗ ಯಾಕಂದ್ರೆ ಈಗ ವರ್ಷದಲ್ಲಿ ಕೇವಲ ನಮಗ 2 ರಿಂದ 3 ಬಾರಿ ಮಾತ್ರ ಕೆಲಸ ಕೊಡ್ತಿದ್ದಾರೆ ಕೃಷಿ ಇಲಾಖೆಯಿಂದ. ನಮಗ ದಿನನಿತ್ಯ ಕೆಲಸ ನೀಡಿ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. ಮತ್ತೆ ನಾವು ಇದು ಪ್ರತಿ ಜಿಲ್ಲೆಯಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಕೆಲವು ಗುಲ್ಬರ್ಗ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ ಎಲ್ಲಾ ಜಿಲ್ಲೆದಲ್ಲೇ ಆಗಿದೆ. ಈ ನಮ್ಮ ಯಾದಗಿರಿಯಲ್ಲಿ ಇವತ್ತು ಹೋರಾಟ ಮಾಡಿದ್ವಿ. ಇದೇ ತರ ನಾವೆಲ್ಲ 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ. ಕಡೆ ಒಂದ್ ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸಿತ್ತು, ನಮ್ಮ ಮಾತಿಗೆ ಏನಾದ್ರು ನಾವು ಬೇಡಿಕೆಗಳು ಈಡೇರಿಸಿತ್ತು ಅಂದ್ರೆ ನಾವು ಮುಂದೆ ಇದು ಮಾಡ್ತೀವಿ. ಒಂದ್ ವೇಳೆಗಿನ ಸ್ಪಂದಿಸಲಿಲ್ಲ, ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ 30 ಜಿಲ್ಲೆಗಳ ಸಂಶಯದಾರರ 30 ರಿಂದ 35 ಸಾವಿರ ನಾವು ಸಂಶಯದಾರ ಬೆಳೆ ಸಂಶಯದಾರ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಕೂಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತಂದು ನಾ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ನೀಡುತ್ತೇನೆ. ನಾನು ರಾಜ್ಯ ಉಪಾಧ್ಯಕ್ಷ ಆಂಜನೇಯ ಕಲಾಲ್ ಅಂತೇಳಿ. ತಮ್ದು ಏನ್ ಸರ್ ತಮ್ಮ ಬೇಡಿಕೆ ಏನಿದೆ ಏನಂತ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ಬೆಳೆ ಸಂರಕ್ಷಕರ ಸಂಘದ ಪದಾಧಿಕಾರಿಯಾಗಿ ಇವತ್ತಿಗೆ 8 ರಿಂದ 9 ವರ್ಷ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೃಷಿ ಇಲಾಖೆ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ವಿಲೇಜ್ ಅಕೌಂಟ್ ನಮ್ಮನ್ನ ಖಾಸಗಿ ನಿವಾಸಿಗಳಂತ ಹೇಳಿ ಈಗ 9 ವರ್ಷ ಆಯ್ತು ನಾವು ಕೆಲಸ ಮಾಡೋದು. ಇಲ್ಲಿಯವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಟ್ಟಿಲ್ಲ. ನಮಗೆ ಫಸ್ಟ್ ತಗೊಂಡಾಗ ಪ್ಲಾಟಿಗೆ 10 ರೂಪಾಯಿ ಕೊಡ್ತಾರೆ, ಅಂದ್ರೆ ಒಂದು ಪಾಣಿಗೆ 10 ರೂಪಾಯಿ ಕೊಟ್ಟರು. ಆಮೇಲೆ ಹೋದ ವರ್ಷ 1 ರೂಪಾಯಿ ಜಾಸ್ತಿ ಮಾಡ್ತಾರೆ, 11 ರೂಪಾಯಿ ಒಂದು ಪ್ಲಾಟಿಗೆ ಕೊಡ್ತಾರೆ ಸರ್ ನಮಗೆ. ಈಗ ನಾವು ಮಾಡಿದಂತ ಸಮೀಕ್ಷೆ, ನಾವು ಪ್ರತಿ ಒಂದು ಹೊಲಕ್ಕೆ ಹೋಗ್ಲೇಬೇಕು. ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸುಮಾರು ತೊಂದರೆಗಳನ್ನ ಅನುಭವಿಸಿದ್ದಾರೆ ನಮ್ಮ ಪಿ.ಆರ್. ಅದ್ರ ಜೊತೆ ನಾವು ಎಲ್ಲರೂ ನಮ್ಮ ರಾಜ್ಯಾದ್ಯಂತ ಈ ತಾಲೂಕಾ ಮತ್ತು ಜಿಲ್ಲಾದಲ್ಲಿ ಪ್ರತಿಯೊಂದು ತಾಲೂಕು ಸಂಘಟನೆ ಮಾಡತ್ತೀವಿ. ತಾಲೂಕಾ ಮತ್ತು ಜಿಲ್ಲಾದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡುವ. ಈಗ ನಾವು ಏನ್ ಮಾಡತ್ತೀವಿ, ನಾವು ಫಸ್ಟ್ ನಮ್ಮ ಬೇಡಿಕೆ ನಮ್ಮನ್ನು ಕಾಯಂಗೊಳಿಸ್ಬೇಕು. 2ನೇ ಬೇಡಿಕೆ ನಮಗೆ ಜೀವ ವಿಮೆ ನೀಡಬೇಕು. ನಮ್ಗೆ ಏನಾದ್ರು ಅನಾಹುತ ಆದ್ರೆ, ನಾವು ವಿಷ ಜಂತು ಕಾಡು ಪ್ರಾಣಿಗಳಿಂದ ಏನಾದ್ರು ನಮ್ಗೆ ಅನಾಹುತ ಆದ್ರೂ ಏನಾದ್ರು ನಮ್ಗೆ ತೊಂದರೆ ಆದ್ರೆ ನಮಗೆ ಸರ್ಕಾರದಿಂದ ನಮ್ಮ ಕುಟುಂಬಕ್ಕೆ ನಮಗೆ ಜೀವ ವಿಮೆ ಕೊಡ್ಬೇಕು. ಆ ನಂತರ 3ನೇದ್ದು ನಮಗೆ ಸೇವಾ ಭದ್ರತೆ. ನಾವು ಹೊಲದಲ್ಲಿ ಹೋದ್ರೆ ನಮ್ಗೆ ಯಾವುದೇ ರೀತಿ ಅಪಾಯ ಆಗದೆ ಇರುವಂತವು ನಮಗೆ ಸೇವಾ ಭದ್ರತೆ ಕೊಡ್ಬೇಕು. ಫಸ್ಟ್ ನಾವು ಬೇಡಿಕೆ ಇಟ್ಟದ್ದು ಈಗ 9 ವರ್ಷ ಮಾಡ್ಲತ್ಮಲ್ಲ, ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಡ್ಲಿಲ್ಲ. ನಮ್ಮ ಸೇವೆ, ನಮ್ಮ ಕೆಲಸ ಗುರುತಿಸ್ಲೇ ಇಲ್ಲ ನಮಗೆ. ನಾವಾಗಿ ರೋಡಿಗೆ ಇಳಿಬೇಕಾಯ್ತು. ನಾವಾಗಿ ರೋಡಿಗೆ ಇಳಿದಾಗ ಮಾತ್ರ ನಮಗೆ ಈ ವರ್ಷ ಐಡೆಂಟಿ ಕಾರ್ಡ್ ಕೊಟ್ಟಿದೆ, ಬೂಟ್ ಶೂ ಕೊಟ್ಟಿದೆ ಮತ್ತು ರೈನ್ ಕೋಟ್ ಕೊಟ್ಟಿದ್ದಾರೆ. ಹೋದ ವರ್ಷ ಇಲ್ಲಿವರೆಗೆ ಏನೂ ಕೊಟ್ಟಿಲ್ಲ. ಒಂದು ಮೊಬೈಲ್ ಕೂಡ ನಾವು ಖರೀದಿ ಮಾಡಿದ್ರೆ 2 ವರ್ಷದಲ್ಲಿ ಮೊಬೈಲ್ ಹಾಳಾಗುತ್ತೆ. ಮೊಬೈಲ್ ನಮ್ಮ ಮುಖಾಂತರ ನಾವು ಸರ್ವೆ ಮಾಡ್ಬೇಕು. ನಾವು ಸಮೀಕ್ಷೆ ಮಾಡಿದ್ದು ಪಾಡಿ ಒಳಗೆ ಹೇಳಾಗುತ್ತೆ. ಈಗ ಒಂದು ಬೆಳೆ ಪರಿಹಾರಕ್ಕಾಗ್ಲಿ, ಇನ್ಶೂರೆನ್ಸ್ಗಾಗ್ಲಿ, ಬೆಂಬಲ ಬೆಲೆಗಾಗ್ಲಿ ನಾವೇನ್ ಸಮೀಕ್ಷೆ ಮಾಡ್ತೀವಿ ಅದೇ ಪಾಣಿ ಒಳಗೆ ಹೇಳಾಗುತ್ತೆ. ರೈತರಿಗೆ ಮತ್ತು ಸರ್ಕಾರ ನಡುವೆ ಕೊಂಡಿ ತರ ನಾವು ಕೆಲಸ ಮಾಡ್ತಾ ಇದೀವಿ. ಕೂಡಲೇ ಸರ್ಕಾರ ನಮ್ಮನ್ನ ನಮ್ಮ ಮನವಿಯನ್ನ ಕೂಡಲೇ ಪರಿಶೀಲನೆ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟು ನಮಗೆ ಕಾಯಂಗೊಳಿಸಲೇಬೇಕಂತೇಳಿ ನಮ್ಮ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇದು ಏನು ಇರ್ತಕ್ಕಂತ ಈ ಒಂದು ಪ್ರತಿಭಟನಾಕಾರರು ಹೇಳ್ತಾರೆ ಅಂತಂದ್ರೆ, ಕಳೆದ 7-8 ವರ್ಷಗಳಿಂದ ಕೂಡ ಇಲ್ಲಿ ಒಂದು ಬೆಳೆ ಸಮೀಕ್ಷೆದಾರರಾಗಿ ಕೆಲಸ ಮಾಡ್ತಿರುವಂತವರನ್ನ ಗುರುತಿಸಿ ಅವರಿಗೆ ಸೇವಾ ಒಂದು ಭದ್ರತೆಯನ್ನು ಕೊಡಬೇಕು, ಅವರ ಹುದ್ದೆಯನ್ನ ಕಾಯಂಗೊಳಿಸಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.